ಬರಲೇಬೇಕಲ್ವ ಹೆಣ್ಣತ್ತು. ಜೆಂಡರು ಆಲ್ಮೋಸ್ಟ್ ಬಾಯ್ ಅಂದ್ಕೊಂಡಿದ್ದೀನಿ. ನಿನ್ನ ಜೊತೆ ಗರ್ಲ್, ನಾನು ಟ್ರೈ ಮಾಡ್ತೀನಿ ಗರ್ಲ್ ಬೇಗನೆ ಹೊರಟು. ಬೆಳಗ್ಗೆ 3 ಗಂಟೆಗೆ ಎದ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ. ಹಾಗೆ ನಮ್ಮ ಅಕ್ಕ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡಿದ್ರು ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗೋಕ್ಕೆ. ಮತ್ತು ಇದು ನಾನು ಹಾಕೊಂಡು ಬಟ್ಟೆ. ಇವಾಗ 3 ಗಂಟೆಯಿಂದ 4 ಗಂಟೆ ಆಗ್ತಾಯಿದೆ. ಸೊ ಇವಾಗ ಹೋಗಿ ರೆಡಿ ಆಗಿದ್ದೀವಿ ಎಲ್ಲರೂ. ಹಾಸ್ಪಿಟ್ಲಿಗೆ ಹೋಗ್ಬೇಕು. ನಮ್ಮಪ್ಪ ಟ್ರಕ್ಕಿಂಗ್ ಮಾಡೋಕ್ಕೆ ಹೋಗೋ ರೇಂಜಿಗೆ ರೆಡಿ ಆಗೋ. ನಮ್ಮಕ್ಕ ನೋಡಿ ರೆಡಿಯಾಗಿದ್ದಲ್ಲ, ರೆಡಿಯಾಗಲ್ಲ. ಹೊಸ ಡ್ರೆಸ್ ಹಾಕ್ಕೊಂಡು ಹಳೆ ಬಟ್ಟೆ, ಹಳೆ ಶಾಲ್, ಹಳೆ ಸ್ವೆಟ್ರು, ಹೊಸ ಬೇಬಿ ಹಳೆ ಸ್ವೆಟ್ರ. ಪೇಷಂಟೇ ಬೇಗ ರೆಡಿ ಆಗ್ಬಿಟ್ರು. ಪೇಷಂಟ್ ಜೊತೆ ಬರೋದ್ರಲ್ಲ ಎಲ್ಲ ರೆಡಿ ಆಗೋದು. ನಮ್ಮಮ್ಮ ಬಂತು, ನಮ್ಮಮ್ಮ ರೆಡಿ ಆಗ್ಬಿಟ್ಟು ನಾನು ಹೇಗೆ ರೆಡಿಯಾಗಿದ್ದೀನಿ. ಇವಾಗ ದೇವ್ರಿಗೆ ನಮಸ್ಕಾರ ಹಾಕ್ಬಿಟ್ಟು ದೀಪ ಹಚ್ಬಿಟ್ಟು ಹೋಗಬೇಕು. ದೀಪ ಹಚ್ಬಿಟ್ಟಿದ್ದಾಳೆ ನಮ್ಮಕ್ಕ ಫಸ್ಟ್ ಆಲ್ರೆಡಿ. ನಾನು ನಮಸ್ಕಾರ ಹಾಕ್ಕೊಂಡು ಇವಾಗ ಮನೆ ಬಿಡೋದಷ್ಟೇ. ನಾವು ಏನಕ್ಕೆ ಇಷ್ಟು ಸ್ಲೋ ಆಗಿ ಮಾತಾಡ್ತಾಯಿದ್ದೀವಿ ನನಗೂ ಗೊತ್ತಾಗ್ತಾಯಿದೆ. ಅಲ್ಲಿಂದ ಅಕ್ಕ ಹೇಳಿದ್ಲು ಯಶ್ವಿನ್ ಮಲ್ಕೊಂಡಿದ್ದಾನೆ ಅದಕ್ಕೆ. ಎಲ್ಲರೂ ಕೆಳಗಡೆ ಹೊರಟ್ವಿ. ನಾನು ಅಷ್ಟೇ, ನನ್ನ ಬ್ಯಾಗ್ ಕೂಡ ರೆಡಿ ಆಗಿದ್ದೆ. ನಾನು ಬಿಸಿಲು ಬೇಡ. ಅಪ್ಪ ಅಪ್ಪ ಹೋಯ್ತಾ? ಎಲ್ಗೋದ ಹೊಸ ಪಾಪನ ಕರ್ಕೊಬರಕ್ಕೆ ಟೂರ್ಗೆ ಹೋಗಿದ್ದೆ. ಹಾಗೆ ನಾವು ಕಾರ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ವಿ. ಮೇಲ್ಗಡೆಯಿಂದ ನೋಡಿದ ತಕ್ಷಣ ಭಾವ ಬಂದು ಕಾರ್ ಡಿಕ್ಕಿ ಓಪನ್ ಮಾಡಿ ನೋಡ್ತಾಯಿದ್ರು ಮುಂದ್ಗಡೆದು. ಏನಕ್ಕೆ ಅಂತ ಹೇಳಿದ್ರೆ ಈ ನಡುವೆ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಇಲಿಗಳದ್ದು. ಆ ಇಲಿ ಮ್ಯಾಟ್ ಇಕ್ಕಿದ್ರೂ ಅಷ್ಟೇ ವಯರ್ನೆಲ್ಲ ತಿಂದು ತುಂಬಾ ಪ್ರಾಬ್ಲಮ್ ಕೊಡ್ತಿತ್ತು. ಅದಕ್ಕೆ ಹಂಗೆಲ್ಲ ನೋಡಿಕೊಂಡು ನೀಟಾಗಿ ಇದೆ, ಕಾರೆಲ್ಲ ಕಂಡೀಷನಲ್ಲಿದೆ ಅಂತ ನೋಡಿಕೊಂಡು ಮನೆಯಿಂದ ಹೊರಟ್ವಿ. ಸೊ ನಾವು ಬಿಡೋಷ್ಟು ಸ್ವಲ್ಪ ಲೇಟೇ ಆಯಿತು. 4 ಗಂಟೆ ಕರೆಕ್ಟಾಗಿ ಅಲ್ಲಿ ಇರಬೇಕು ಅಂತ ಹೇಳಿದರು. ಆದ್ರೂ ನಾವು ಸ್ವಲ್ಪ ಹಾಫ್ ಆನ್ ಅವರ್ ಲೇಟ್ ಆಗೋಯಿತು ಎಲ್ಲರೂ ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ. ಯಶ್ವಿನ್ ಏನು ರೆಡಿ ಮಾಡ್ತಿದ್ದಿಲ್ಲ, ಅವನು ಮಲ್ಕೊಂಡಿದ್ದ. ಹಾಗೆ ಎತ್ಕೊಂಡು ಹೋಗ್ತಾಯಿದ್ವಿ. ಅವನು ಇನ್ನೆದ್ದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ, ಅವನು ಇರೋದಿಲ್ಲ ಒಂದು ಪ್ಲೇಸಲ್ಲಿ ಅಂದ್ಬಿಟ್ಟು ನಾವು 4 ಗಂಟೆಗೆ ಹೋಗ್ತಾ ಇದ್ದೀವಲ್ವ, ಅದಕ್ಕೆ ಫುಲ್ಲು ಜನನೇ ಇದ್ದಿಲ್ಲ, ಫುಲ್ಲು ಕತ್ತಲು. ಒಂಥರ ಇದು ಹೆಂಗಿದೆ ಅಂದರೆ ಪ್ರೀವಿಯಸ್ ಟೈಮು ಅಷ್ಟೇ ಯಶ್ವಿನ್ಗೆ ಹೆಂಗೆ ಹೋದ್ವಿ ಅಲ್ಲ ಅದೇ ಫೀಲಿಂಗ್ ನನಗಂತೂ ಫೀಲ್ ಆಗ್ತಾಯಿತ್ತು. ಯಾಕಂದರೆ ಅವನಿಗೂ ಅಷ್ಟೇ ನಾವು ಬೆಳಗ್ಗೆ ಬೇಗನೆ ಹೋಗಿದ್ವಿ. ಅದರದ್ದು ವೀಡಿಯೋ ನೀವು ನೋಡಬೇಕು, ನಿಮಗೂ ಕುತೂಹಲ ಇದೆ ಅಂತ ಹೇಳಿದ್ರೆ ಪ್ಲೀಸ್ ಗೋ ಆ್ಯಂಡ್ ವಾಚ್. ಈ ವಿಡಿಯೋ ಎಂಡಲ್ಲಿ ಕೊಡ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಏನಂದರೆ ಕೊಡ್ತೀನಿ. ಯಶ್ವಿನ್ಗೆ ಡೆಲಿವರಿ ಆಗುವಾಗ ಹೋಗಿದ್ವಲ್ವ ಅದ್ರದ್ದು ವೀಡಿಯೋ ಕೂಡ ಮಾಡಿದ್ವಿ, ನೋಡಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಮತ್ತು ಇವಾಗ ಹೋಗ್ತಾ ಇದ್ವಿ. ನಮ್ಮನೆ ಹತ್ರದಿಂದ ಹಾಸ್ಪಿಟಲ್ಗೆ ಜಸ್ಟ್ 20 ಮಿನಿಟ್ಸ್ ಒಳಗಡೆನೇ ಆಗುತ್ತೆ, ಟ್ರಾಫಿಕ್ ಇಲ್ಲ ಅಂದರೆ. ಸೊ ಇನ್ನು ಹೆಬ್ಬಾಳ ರೋಡ್ ಅಲ್ವಾ, ಸ್ವಲ್ಪ ಟ್ರಾಫಿಕ್ ಇತ್ತು. ಯಾಕಂದರೆ ಕ್ಯಾಬ್ಸ್ ಎಲ್ಲ ಹೋಗ್ತಾ ಇರುತ್ತೆ ಬೆಳಗ್ಗೆ ಹೊತ್ತು. ಅದಕ್ಕೆ ಸ್ವಲ್ಪ ಇಲ್ಲಿ ಒಂದು ಸಿಗ್ನಲ್ ಕೂಡ ಸಿಗುತ್ತೆ ನಮಗೆ, ಅದಕ್ಕೆ ಸ್ವಲ್ಪ ಲೇಟ್ ಆಯಿತು. ಸಿಗ್ನಲಲ್ಲಿ ಒಂದು 2 ಸೆಕೆಂಡ್ ವೇಸ್ಟ್ ಆಯಿತು. ಮತ್ತು ಇಲ್ಲೊಂದು ಟ್ರಾಫಿಕಲ್ಲಿ ಒಂದು 5 ನಿಮಿಷ ಟೈಮ್ ಆಯಿತು. ಇಲ್ಲದಿದ್ದರೆ ನಾವು ಕರೆಕ್ಟಾಗಿ ಒಂದು 15 ನಿಮಿಷದಲ್ಲೇ ಹೋಗಿಬಿಡ್ತಾಯಿದ್ವಿ ಹಾಸ್ಪಿಟಲ್ ಹತ್ರಕ್ಕೆ. ಹಾಗೆ ನಾವು ಮಾತಾಡಿಕೊಂಡು ನಾನು ನಮ್ಮಮ್ಮ ನಮ್ಮಕ್ಕ ಎಲ್ಲ ಸ್ವಲ್ಪ ಕಾಲು ಎಳ್ಕೊಂಡು, ಯಾಕಂದರೆ ಎಲ್ಲರಿಗೂ ಭಯ ಆಗ್ತಾ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಆ ಭಯನ ದೂರ ಮಾಡೋಕ್ಕೋಸ್ಕರ ನಾವು ಕಾನ್ವರ್ಸೇಷನ್ನ ಬಿಲ್ಡ್ ಮಾಡ್ತಾಯಿದ್ವಿ. ಮತ್ತು ನಮ್ಮ ಅಕ್ಕಗೂ ಅಷ್ಟೇ ಸ್ವಲ್ಪ ಟೆನ್ಷನ್ ಇರುತ್ತಲ್ವ, ಅದಕ್ಕೆ ಮೈಂಡ್ ಡಿವೇಟ್ ಆಗೋದಕ್ಕೆ ಅದು ಇದು ಏನೇನೋ ಮಾತಾಡ್ತಾ ಇದ್ರಿ ಕಾರಲ್ಲಿ ಕೂತ್ಕೊಂಡು. ಮತ್ತು ನಮ್ಮ ಅಕ್ಕಂಗೆ ಕೊಟ್ಬಿಟ್ಟಿದ್ದೆ, ಅವಳ ಮೈಂಡ್ ಸ್ವಲ್ಪ ಕಾನ್ಸಂಟ್ರೇಟಾಗಿ ವೀಡಿಯೋ ಮಾಡಲಿ ಅಂದ್ಬಿಟ್ಟು. ಅದಕ್ಕೆ ನಮ್ಮ ಅಕ್ಕನೇ ವೀಡಿಯೋ ಮಾಡ್ತಾ
ಮಾಡ್ತಾಯಿದ್ಲು ಮುಂದೆ ಕೂತ್ಕೊಂಡಿದ್ಲಲ್ವ ಅದಕ್ಕೆ. ಮತ್ತು ಕಾರಲ್ಲಿ ಹೋದ್ರೂ ಫುಲ್ ಚಳಿ ಆಗ್ತಿತ್ತು ಆಚೆ ಕಡೆ. ಸೊ ನೋಡಿದ್ರಲ್ಲ ಎಷ್ಟು ಬೇಗ ಬಂದುಬಿಟ್ವಿ ಅಂತ ಹಾಸ್ಪಿಟಲ್ ಹತ್ರಕ್ಕೆ. ಇವಾಗ ನಮ್ಮಮ್ಮ ಎಳೀತಿದ್ದಾರೆ ಮತ್ತು ನಮ್ಮ ಅಕ್ಕ ಮತ್ತು ನಮ್ಮಪ್ಪ ಮತ್ತು ಅಶ್ವಿನು ಮತ್ತು ಭಾವ ಎಲ್ಲ ಹೇಳಿದ್ರು. ನಾನು ಕೂಡ ಹಿಡಿತೀನಿ ಇವಾಗ. ಸೊ ಯಶ್ವಿನು ಇಳಿಯೋ ಅಷ್ಟೊತ್ತಿಗೆ ಎದ್ದೇ ಬಿಟ್ಟ. ಸೊ ಅವರಪ್ಪ ಹೇಳ್ತಿದ್ದೆ ಯಾಕೆ ಎದ್ಬಿಟ್ಟ ಅಂದರೆ ಯಾಕೆ ಅಂದರೆ ಅವನಿಗೆ ಬೇರೆ ಪ್ಲೇಸ್ಗೆ ಹೋದರೆ ಒಂದು ಎಕ್ಸೈಟ್ಮೆಂಟು ಅಲ್ಲಿ ಇಲ್ಲಿ ಸುತ್ತಾಡೋದಕ್ಕೆ. ಅದಕ್ಕೆ ನಮಗೆ ಪ್ರಾಬ್ಲಮ್ ಆಗುತ್ತೆ. ಅವನ ಜೊತೆನೇ ಇರಬೇಕು ಮತ್ತು ಅವನು ಎಲ್ಲಾದ್ರೂ ಹೋಗಬೇಕಂದ್ರೆ ಹೋಗಲೇಬೇಕು, ಇಲ್ಲಾಂದರೆ ಕಿರ್ಚಾಡ್ತಾನೆ ಜೋರಾಗಿ ಅಂದ್ಬಿಟ್ಟು. ಸೊ ನೋಡ್ತಾ ಇದ್ರಲ್ಲ ಹಾಸ್ಪಿಟಲು, ಓಮ್ ಹಾಸ್ಪಿಟಲು, ಕಲ್ಯಾಣ್ ನಗರ್. ತುಂಬಾ ಚೆನ್ನಾಗಿ ಫೆಸಿಲಿಟೀಸ್ ಎಲ್ಲ ಇತ್ತು. ಹೋದ ಸತಿನೂ ಅಷ್ಟೇ, ಈ ಸತಿನೂ ನಾವು ಎಕ್ಸ್ಪೆಕ್ಟೇಷನ್ ಅದೇ ಇಟ್ಕೊಂಡು ತಿರ್ಗಿ ಹೋಗಿದ್ದೀವಿ. ಯಾಕಂದರೆ ನಮ್ಮ ಅಕ್ಕ ಕನ್ಸಲ್ಟ್ ಮಾಡೋ ಡಾಕ್ಟರ್ ಬಂದು ಓಮ್ ಹಾಸ್ಪಿಟಲ್ಗೆ ಸೇರಿದವರು. ಅದಕ್ಕೆ ಯಶ್ವಿನ್ಗೆ ಅಷ್ಟೊತ್ತಿಗೆ ಗೊತ್ತಾಗ್ಬಿಟ್ಟಿದೆ ನಾವು ಎಲ್ಲೋ ಬೇರೆ ಪ್ಲೇಸಿಗೆ ಬಂದಿದ್ದೀವಿ ಅಂತ. ಒಂಚೂರು ಹತ್ಬಿಟ್ಟಿದ್ದ, ಅದಕ್ಕೆ ಸಮಾಧಾನ ಮಾಡಿ ನಾನು ನೋಡ್ಕೊತಿದ್ದೆ. ಮತ್ತು ಅಕ್ಕ ನೋಡ್ತಾ ಇದ್ಲು ಎಲ್ಲ ಪ್ರೊಸೀಜರ್ ಎಲ್ಲ ಮುಗಿಸೋದಕ್ಕೆ. ಮತ್ತು ನಾನು ನಮ್ಮಮ್ಮ ಹೋಗಿ ನೋಡ್ತಾ ಇದ್ವಿ. ಸೆಕೆಂಡ್ ಟೈಮ್ ಅಲ್ವಾ ಬರ್ತಾ ಇರೋದು, ಏನೇನು ಚೇಂಜಸ್ ಆಗಿದೆ ಮತ್ತು ಹೇಗೆಲ್ಲ ಡಿಸೈನ್ ಮಾಡಿದ್ದಾರೆ ಹಾಸ್ಪಿಟಲು ಅಂದ್ಬಿಟ್ಟು. ಅಷ್ಟೊತ್ತಿಗೆ ಫಸ್ಟ್ ಫ್ಲೋರ್ ಹೋಗಬೇಕಂತ ಹೇಳಿದ್ರು. ನಮ್ಮ ಒಂದು ರೂಮ್ ಫಸ್ಟ್ ಫ್ಲೋರಲ್ಲೇ ಇರುತ್ತೆ ಅಂತ ನಾವು ಅಂದಾಜಲ್ಲಿ ಅಂದ್ಕೊಂಡಿದ್ವಿ. ಅದೇ ಒಂದು ರೂಮ್ ಕೊಡ್ತಾರೆ, ಯಶ್ವಿನ್ ಹುಟ್ಟಿದ್ನಲ್ವ ಅದೇ ರೂಮ್ ಕೊಟ್ಬೋದು ಅಂತ ನಾವು ಜಸ್ಟ್ ಗೆಸ್ ಮಾಡಿದ್ವಿ ಅಷ್ಟೇ. ಬಟ್ ಅದು ಗೆಸ್ಸು ಸ್ವಲ್ಪ ಫ್ಲಿಪ್ಪಾಗಿ 2ನೇ ರೂಮ್ ಕೊಟ್ಬಿಟ್ರು. ಆ ರೂಮ್ಗಿಂತ ಸೆಕೆಂಡ್ ರೂಮು. ಸೊ ಆ ರೂಮು ಅಷ್ಟೇ ಸ್ವಲ್ಪ ನೋಡೋಣ ಯಾವ ರೀತಿ ಇರುತ್ತೆ ಅಂತ ನಮಗೂ ಕರೆಕ್ಟಾಗಿ ಗೊತ್ತಿದ್ದಿಲ್ಲ. ನಾವು ಹಾಗೆ ಹಿಂಗೆ ಬಲೂನ್ಸ್ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ವಿ, ಯಾವ ಮಗು ಜಾಸ್ತಿ ಹುಟ್ಟಿದೆ ಅಂತ, ಬಾಯ್ ಬೇಬಿನ ಗರ್ಲ್ಸ್ ಬೇಬಿನ ಅಂತ. ಸೊ ಗರ್ಲ್ ಬೇಬಿ ಜಾಸ್ತಿ ಹುಟ್ಟಿರೋದು, ಒಂದೇ ಒಂದು ಬಾಯ್ ಬೇಬಿ ಹುಟ್ಟಿರೋದು ಅಂದ್ಕೊಂಡು ಮಾತಾಡಿಕೊಂಡು ಸರಿ ಅಂದ್ಬಿಟ್ಟು ನಮ್ಮ ರೂಮ್ಗೆ ಹೋದ್ವಿ. ಸೊ ನಮ್ಮ ರೂಮು ಈ ಸತಿ ಏನಾಗಿದೆ ಅಂತ ಹೇಳಿದ್ರೆ ಸ್ವಲ್ಪ ಕಂಜೆಸ್ಟೆಡ್ ಆಗಿ ಫೀಲ್ ಆಗುತ್ತೆ. ಯಾಕೆ ಅಂದರೆ ಇವನು ನೋಡ್ತಾ ಇದ್ರಲ್ಲ ಒಂದು ಪಿಲ್ಲರು ಅಡ್ಡ ಬಂದುಬಿಟ್ಟಿದೆ. ಸೊ ಆ ಪಿಲ್ಲರಿಂದ ಒಂಚೂರು ರೂಮ್ ಚಿಕ್ಕದು ಮತ್ತು ಕಂಜೆಸ್ಟೆಡ್ ಆಗಿ ಫೀಲ್ ಆಗ್ತಿತ್ತು. ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಇವಾಗ ಪ್ರೊಸೀಜರ್ ಎಲ್ಲ ಮುಗಿಸ್ತಾ ಇದ್ವಿ. ಇನ್ನು ಡ್ರೆಸ್ ಚೇಂಜ್ ಮಾಡ್ತಾಯಿದ್ರು ಅಷ್ಟೇ. ಅಷ್ಟೊತ್ತಿಗೆ ನಮ್ಮಮ್ಮಗೆ ತುಂಬಾ ಎಮೋಷನಾಗಿ ಫೀಲ್ ಆಗಿಬಿಟ್ಟು ಭಯ ಕೂಡ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನನಗೇನೇನು ಭಯ ಆಯಿತು ಅಂತ ಮುಂದೆ ಹೇಳ್ತೀನಿ. ಹಾಗೆ ಯಶ್ವಿನ್ ನೋಡ್ತಾ ಇದ್ದೀರಲ್ವ, ಈಗ ಯಾರ ಮಾತನ್ನು ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾ ಇಲ್ಲ. ಅವನದೇ ಲೋಕದಲ್ಲಿ ಇಳಿದ್ಬಿಟ್ಟಿದ್ದ. ಅವ್ರ ಅಪ್ಪನ ಚೆನ್ನಾಗಿ ಕೆಲಸ ಕೊಟ್ಟಿದ್ದಾನೆ. ಆ ಲಿಫ್ಟ್ ಓಪನ್ ಮಾಡೋದು, ಆ ಲಿಫ್ಟಿಂದ ಇಳಿಯೋದಂತೆ ಮತ್ತು ಸ್ಟೆಪ್ಸ್ ಹತ್ಕೊಂಡು ಬರೋದಂತೆ, ಆ ರೀತಿಯಾಗಿ ಮಾಡಬೇಕಂತ ಅವ್ರ ಅಪ್ಪನಿಗೆ ಹಂಗೇ ಮಾಡ್ತಿದ್ದ. ಅವ್ರ ಅಪ್ಪನ ಬಿಟ್ಟು ಯಾರ ಹತ್ರನೂ ಬರ್ತಾನೆ ಇದ್ದಿಲ್ಲ. ಇಲ್ಲಿ ನೋಡಿ ಅವನು 5 ನಿಮಿಷ ಆಯಿತು ಆ ಒಂದು ಪ್ಲೇಸ್ನ ಬಿಟ್ಟು ಅವನು ಅಲ್ಗಾಡೇ ಇಲ್ಲ. ಅವ್ರ ಅಪ್ಪನ ಕರೀತಾರನ್ನ. ಇಲ್ಲಡಪ್ಪ ವೀಡಿಯೋ ಹಿಡಿತಾ ಇದ್ದೀನಿ. ಬಂದ್ಬಿಡು ಇಶು, ಬಂದ್ಬಿಡು. ಡ್ಯಾನ್ಸರ್ ವೀಡಿಯೋ ಹಿಡಿತಾ ಇದ್ರು ಪಾಪ. ಎಲ್ಲಡಿಲ್ಲೇ ವೀಡಿಯೋ ನೋಡ್ಕೊಂಡು ಡ್ಯಾನ್ಸ್. ಅವಾಗ ಪಪ್ಪ ನೀರು ಹಿಡಿದು ನೋಡ್ಬಿಟ್ಟ.
ಹಾಂ ಇನ್ನೊಂದು ಸ್ಟೆಪ್ ಹಾಕಿ ಮಗನೆ. ಗಿಡ ಅಂತ ಮುಟ್ಟಪ್ಪ ಹೂವು ಐತೆ ನೋಡಲ್ಲ. ಬಂದ್ಬಿಡು. పట్టుకోపేస్తారు వచ్చి ಟೂ ತ್ರೀ ಚಿಕ್ಕದ ಬಾ. 1 2 ಬಾ ಎಷ್ಟಿದೆ. 1 2 3 ನೀವಂತೆ ಮಾಡ್ರಿ. 1 2 3 1 2 3 ಅಲ್ಲಿ ಬಿಟ್ಟು ಬಂದ್ರೆ ಬಂದ್ಬಿಡೋದಕ್ಕೆ ಇನ್ನು ಆ್ಯಕ್ಟಿಂಗ್ ಇಲ್ಲ ಅದಾಗುತ್ತೆ. నుంచి ఒక అడుగు ముందుకే పో వాళ్ళు పట్టుకోపోతారు పో నాకే ಕಾಲು ಎತ್ತುತ್ತಾರೆ ಎಲ್ಲ. ಗೋವಿಂದ ಗೋವಿಂದ ಬಂದ್ಬಿಡು ಮಗನೆ ಬಾ. ಬರ್ಬ 1 2 3 da guma Alban bak. ಅಂತದೇನದೈತ ಖುಷಿ ಆಗ್ತೈತ ಭಯ ಆಗ್ತೈತ ದುಃಖ ಆಗ್ತೈತ ಏನು ಫೀಲಿಂಗ್ ಇಲ್ಲ. ಆಗ್ಬೇಕಾಗಿತ್ತು ಆಗೈತೆ. ರಿಯಾಲಿಟಿ ಇದ್ದೀನಿ ಅಷ್ಟೇ. ಎಲ್ಲರೂ ಅಷ್ಟೇ. ಎಲ್ಲರಿಗೂ ಏನು ಅನ್ಬೇಕು ಹೇಳ್ಬೇಕು. ನೀವು ಎಲ್ಲರಿಗೂ ಮದರ್ ಆಗಿಬಿಟ್ಟು ಹೋಗ್ತಾ ಇರ್ತಾನೆ. ಅವ್ರಿಗೇನಾದ್ರೂ ಹೇಳಕ್ಕೆ ಇಂಟ್ರೆಸ್ಟ್ ಇದೆ? ಏನು ಇಂಟ್ರೆಸ್ಟ್ ಇಲ್ಲ. ಫಸ್ಟ್ ಟೈಮ್ ಎಕ್ಸೈಟ್ಮೆಂಟ್ ಇರುತ್ತೆ. ಸೆಕೆಂಡ್ ಟೈಮ್ ಆ್ಯಸ್ ಯೂಶುವಲ್ ನಮಗೆಲ್ಲ ಗೊತ್ತಿರುತ್ತಲ್ಲ ಏನೇನು ಮಾಡ್ತಾರೆ. ಟಿವಿ ಇದೆ, ನಮ್ಮಪ್ಪ ನಮ್ಮವ್ರ ಒಂದು ವಾರ್ಡ್ರೋಬ್ ಐತೆ. ಬಟ್ ಹೊಸ ಬೇಬಿ ನೋಡೋದೊಂದು ಎಕ್ಸೈಟ್ಮೆಂಟ್ ಸುಮ್ಮನೆ ಇರುತ್ತೆ. ಹೇಳಿ ಇವಾಗ ವೀಡಿಯೋ ಮಾಡೋದು. ಹೊಸ ಬೇಬಿ ನೋಡೋದೊಂದು ಎಕ್ಸೈಟ್ಮೆಂಟ್. ಈ ಜೆಂಡರು ಆಲ್ಮೋಸ್ಟ್ ಬಾಯ್ ಅಂದ್ಕೊಂಡಿದ್ದೀನಿ. ನಿನ್ನ ಜೊತೆ ಗರ್ಲ್, ನಾನು ಟ್ರೈ ಮಾಡ್ತೀನಿ ಗರ್ಲ್ ಬೇಬಿನೇ ಹೊಟ್ಟೆ ನೋಡೋಣ ಯಾವ್ದಾದ್ರು ಉಟ್ಕೊಳ್ಳಿ. ಬಟ್ ಬಾಯ್ ಹೆಲ್ತಿ ಆಗಿರಬೇಕು. ಅವರ ಹೆಲ್ತಿ ಬೇಬಿ. ಅಮ್ಮ ಬಾಯ್ ಅಂತ ಹೇಳ್ತಾರೆ. ಅಪ್ಪ ಯಾವ ಬಾಯ್ ಬೇಬಿನ ಗರ್ಲ್ ಬೇಬಿ ಇರ್ಬೋದು. ಯಾವ್ದು ಗೆಸ್ ಮಾಡ್ತಾ ಇದೆಯಾ ಅಂತ ಗೆಸ್ ವಿಚ್ ಒನ್ ಯು ಆರ್ ಗೆಸ್ಸಿಂಗ್. ಯೂಟ್ಯೂಬಲ್ಲಿ ಹೇಳ್ಬೇಕಲ್ಲ ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳಿ. ಬಾಯ್ ಬೇಬಿ ಅಂತ ಪಾಪ ಬಾಯ್ ಬೇಬಿ. ಯಾವ್ದಂತ ಗೊತ್ತಾಯ್ತು. ಯಶ್ವಿನಂತೂ ಅವ್ರ ಅಪ್ಪನ್ನ ಅಂತೂ ಬಿಡ್ತಾನೆ ಇಲ್ಲ, ಅವ್ರ ಅಮ್ಮನ್ನಂತೂ ಗಮನಿಸ್ಕೊಂತ ಇಲ್ಲ. ಅವ್ರ ಅಪ್ಪನ ಜೊತೆ ಆಟ ಆಡ್ಬೇಕಂತ ಆಚೆ ಕಡೆ ಹೋಗ್ಬಿಟ್ಟು ಸ್ಟೆಪ್ಸ್ ಅಂತೆ. ಆಪ್ರೇಷನ್ ಥಿಯೇಟರ್ಗೆ ಹೋಗೋ ಟೈಮ್ ಬಂದೇ ಬಿಡ್ತು. ಮತ್ತು ಗೌನೆಲ್ಲ ಹಾಕಿ ರೆಡಿ ಮಾಡ್ತಿದ್ರು ನರ್ಸಸ್ಸು. ಸೊ ಅಷ್ಟೊತ್ತಿಗೆ
ಟಿ ವಿನಲ್ಲಿ ಗಾಡ್ ಸಾಂಗ್ಸ್ ಬಂತು. ಸೊ ಇವೆಲ್ಲ ನಮ್ಮ ಅಕ್ಕನ ಫೇವ್ರೆಟ್ ಸಾಂಗ್ಸು ಈ ಸಾಂಗ್ಸ್ ಎಲ್ಲ. ಸೊ ಅಷ್ಟೊತ್ತಿಗೆ ಅವಳಿಗೆ ದೇವರಿದ್ದಾರೆ ಅಂತ ಒಂದು ಶಕ್ತಿ, ಅವಳಿಗೆ ಧೈರ್ಯ ಒಂದು ಮೈಂಡಲ್ಲಿ ಕುತ್ಕೊಳುತ್ತಲ್ವ ಅಂತ ಒಂಚೂರು ನನಗೆ ಒಂಚೂರು ರಿಲ್ಯಾಕ್ಸ್ ಆಯಿತು. ಮತ್ತು ನನಗಂತೂ ಅವಳನ್ನ ನೋಡಿ ನೋಡಿ ನನಗೆ ಸ್ವಲ್ಪ ಭಯ ಆಗ್ತಿತ್ತು, ಏನಾಗುತ್ತೆ ಏನು ಎತ್ತ ಅಂತ. ಬಟ್ ಯಾರ ಹತ್ರನೂ ತೋರಿಸ್ಕೊಂಡಿಲ್ಲ. ಈ ವಿಡಿಯೋ ನೋಡುವಾಗ ನಮ್ಮ ಅಕ್ಕಂಗೆ ಗೊತ್ತಾಗುತ್ತೆ ಅಷ್ಟೇ. ಸೊ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ. ಬಟ್ ಮನಸ್ಸಲ್ಲಿ ತುಂಬಾ ಭಯ ಆಗ್ತಿತ್ತು, ಅವಳಿಗೆ ಏನು ಫೀಲ್ ಆಗ್ತಿದೆ ಮತ್ತು ಅವಳು ಹೆಂಗಿರ್ತಾಳೆ, ಏನಾಗುತ್ತೆ ಅಂತ. ಯಾಕಂತ ಹೇಳಿದ್ರೆ ಇರುತ್ತಲ್ವ, ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇದ್ರೂ ಅದರಲ್ಲಿ ತುಂಬಾ ನೆಗೆಟಿವ್ ಮೈಂಡ್ ಇರುತ್ತೆ ಅಂದ್ಬಿಟ್ಟು ಆ ರೀತಿಯಾಗಿ ಅಷ್ಟೊತ್ತಿಗೆ ಕರ್ಕೊಂಡು ಹೋದರು. ನಾವು ಹೊರಟ್ವಿ ಅಷ್ಟೊತ್ತಿಗೆ. ನಮ್ಮಮ್ಮಗೆ ಫುಲ್ಲು ಟೆನ್ಷನ್ ಆಗಿಬಿಟ್ಟಿದೆ. ಸೊ ತಲೆ ಎಲ್ಲ ಒತ್ಕೊತಾ ಇದ್ದಾರೆ. ನಮ್ಮಮ್ಮ ಇದನ್ನು ವೀಡಿಯೋ ಎಲ್ಲ ಮಾಡಬೇಡ, ಸುಮ್ಮನೆ ಇರು ಅಂತ ಹೇಳ್ತಿದ್ರು. ಬಟ್ ಇಲ್ಲಿ ಎಷ್ಟು ಟೆನ್ಷನ್ ಇರುತ್ತೆ, ಆಚೆ ಕಡೆ ಆಪ್ರೇಷನ್ ಥಿಯೇಟರ್ ಆಚೆ ಕಡೆ ಅಂತ ಎಲ್ಲರಿಗೂ ಗೊತ್ತಾಗಬೇಕಲ್ಲ. ಎಲ್ಲರೂ ಅಂದ್ಕೊಂಡು ಬಿಡ್ತಾರೆ ತುಂಬಾ ಭಯ ಆಗುತ್ತೆ, ತುಂಬಾ ಇದಾಗುತ್ತೆ ಅಂತ. ಹೌದು, ನಿಜ, ಭಯ ಆಗೇ ಆಗುತ್ತೆ. ನಮ್ಮ ಒಬ್ಬರು ವ್ಯಕ್ತಿ ಹೋಗಿ ICUನಲ್ಲಿ ಇಲ್ಲಾಂದರೆ ಒಂದು ಎಮರ್ಜೆನ್ಸಿ ವಾರ್ಡ್ ಆಪ್ರೇಷನ್ ಥಿಯೇಟರಲ್ಲಿ ಇದ್ರೂ ಒಂದು ಸೈಡ್ ಮಗು ಹುಟ್ಟುತ್ತೆ ಅಂತ ಖುಷಿ, ಇನ್ನೊಂದು ಸೈಡು ಏನಾಗುತ್ತೆ ಏನಾಗ್ಬೋದು ಅನ್ನೋದು ಒಂದು ಭಯ ಇರುತ್ತೆ. ಅಷ್ಟೊತ್ತಿಗೆ ಡಾಕ್ಟರ್ ಬಂದು ಕೇಳಿದ್ರು, ನೀವೇನೋ ಪೇಷಂಟ್ ಕಡೆಯವರು ಅಂತ. ಅಷ್ಟೊತ್ತಿಗೆ ನಮಗೆ ಸೌಂಡ್ ಬರ್ತಾ ಇತ್ತು, ಮಗು ಕಿರ್ಸ್ತಾ ಇರೋದು. ನಾವು ಅಂದ್ಕೊಂಡ್ವಿ ಓಕೆ ಹೆಲ್ದಿ ಬೇಬಿ ಹುಟ್ಟಿದೆ ಅಂದ್ಬಿಟ್ಟು. ಬಟ್ ನಮ್ಗೆ ಇನ್ನೊಂದು ಶಾಕ್ ಕಾದಿತ್ತು. ಆ ಶಾಕ್ ಏನಂತ ಮುಂದಕ್ಕೆ ಗೊತ್ತಾಗುತ್ತೆ ನಿಮಗೇ. ನಾವು ಇದು ಮಾತಾಡ್ಕೊತಾ ಇದ್ದೀವಿ. ಸ್ಟ್ರಾಂಗ್ ಆಗಿರಲೇಬೇಕಲ್ಲ, ನಾವು ಭಯ ಪಡಲೇಬೇಕಲ್ಲ. ಹೆಣ್ಣತ್ತು ಏನು ಜೋಲಿ ಒಂದಿತ್ತು. ಏನಾಗ್ತೈತಮ್ಮ? ಏನಾಗುತ್ತೆ, ಭಯ ಭಯ ಆಗುತ್ತೆ. ಮಗುನ ಕೈ ಕೊಟ್ಟು ಮಗಳು ಚೆನ್ನಾಗಿದ್ದಾಳೆ ಅಂದಾಗ ಆರಾಮ. ಅಪ್ಪ ಎಲ್ಲ ಇತ್ತು ವಾಶ್ರೂಮ್ ಹೋಗಿತ್ತು ಅನ್ಸುತ್ತೆ. ಇದು ನಿಂಗೆ ಯಾವ ಮಗು ಹುಡ್ಬೇಕು ಅನಿಸ್ತಾ ಇದ್ದಮ್ಮ? ಹೆಣ್ಮಗು ಬೇಕು, ಒಂದು ಗಂಡಿದೆ. ಹೋಗ್ಲಿ ಬಿಡಿ, ಇವಾಗ ಅಲ್ಬೇಡ. ಇಷ್ಟೊತ್ತಿದ್ದೀವಿ ನಾನು ಹೇಳ್ದಾಗ್ತಾರ ಅಪ್ಪ ಹೇಳ್ದಾಗ್ತಾರಲ್ಲ ಮಾಡ್ಕೊಂಬರ್ತಾರೆ. ನಾನು ಪಾಪನ ನೋಡ್ಬೇಕಂದ್ಬಿಟ್ಟು ಎದ್ದಿರೋದು. ಇಲ್ಲಿವರೆಗೂ ಎಲ್ಲನೂ ಖುಷಿಯಾಗೇ ಇತ್ತು. ಆಮೇಲೆ ಅವ್ರು ಕೊಟ್ಟಿದ್ದ ಶಾಕ್ ನೋಡಿ ನನಗೆ ತಲೆನೂ ತಿರುಗಿಬಿಡ್ತು. ಏನಂತ ಹೇಳಿದ್ರೆ ಮಗು ವೆಯ್ಟು ಸ್ವಲ್ಪ ಜಾಸ್ತಿ ಇದೆ ಮತ್ತು ಉಸಿರಾಡೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಿದೆ ಅಂತ ICUನಲ್ಲಿ ಇಡಬೇಕಂತ ಹೇಳಿದ್ರು. ಅಷ್ಟೊತ್ತಿಗೆ ನಮಗೆ ಸುಸ್ತಾಗಿ ಹೊರಗಡೆ ಬಂದ್ವಿ. ಮತ್ತೆ ಮಗುನ ಕರ್ಕೊಂಡು ಬರ್ತಾರೆ. ಇವಾಗಿನ ಫಸ್ಟಿಗೆ ಡಾಕ್ಟ್ರು ಬಂದು ಹೇಳಿದ್ರಷ್ಟೇ. ಅದೇ ಕಾಲ್ಸದ ಫ್ಯೂಚರ್లో గురుబండాలి మీకు ಮರ್ತೋಗ್ಬಿಟ್ಟೆ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಹುಡುಗಿ ಪಾಪು 6, 5, 9 ಬೆಳಗ್ಗೆ ಹುಟ್ಟಿದ್ದು. 6 ಗಂಟೆ ಯಾಕೆ ಪಾಪು ನಮ್ದೇ ಬನ್ನಿ. ನೋಡ್ತಾಯ್ತು ಕನ್ವಿಟ್ ವಿತ್ ಪಿಂಪಲ್ ಅಂತ ಎಲ್ಲ ಬಂದೈತೆ. ಇಬ್ರು ಅವರು ಬಾಬಿ ಇದೊಂದು ಸ್ವಲ್ಪ
ಈ ಥರ ಒಂದು ಸ್ವಲ್ಪ ಫಾಸ್ಟ್ ಇಲ್ಲಿ. ಆಮೇಲೆ ಸ್ವಲ್ಪ ಕೈ ಇದು ಬ್ಲೂ ಆಗುತ್ತಲ್ಲ, ಅದು ಆಕ್ಸಿಜನ್ ಲೆವೆಲ್ ಒಂದು ಸ್ವಲ್ಪ ಕಡಿಮೆ ಇದೆ. ನಾವು ಒಂದು ಸ್ವಲ್ಪ ಹೊತ್ತು ಆಕ್ಸಿಜನ್ ಕೊಟ್ಟು ಒಂದು ಸ್ವಲ್ಪ ಮಗು ಹುಟ್ಟಿರೋ ವಿಚಾರ ಎಲ್ಲರಿಗೂ ತಿಳಿಸೋಣ ಅಂತ ಹೇಳಿದ್ರೆ ನನ್ನ ಫೋನಲ್ಲಿ ನೆಟ್ವರ್ಕೇ ವರ್ಕ್ ಆಗ್ತಾ ಇದ್ದಿಲ್ಲ. ಅದಕ್ಕೆ ನಂಗೆ ತಲೆ ಕೆಟ್ಟೋಗಿತ್ತು. ಅರ್ಧ ಮಗು ಐ ಸಿ ಯುನಲ್ಲಿದೆ ಅನ್ನೋದೇ ನನಗೆ ಟೆನ್ಷನ್ ತಾಳೋಕ್ಕಾಗ್ತಾ ಇದ್ದಿಲ್ಲ. ಅದರಲ್ಲಿ ನನ್ನ ಫೋನ್ ಕೂಡ ವರ್ಕ್ ಆಗ್ತಾ ಇದ್ದಿಲ್ಲ. ಸರಿ ಅಂದ್ಬಿಟ್ಟು ನಾವು ಹೊಟ್ಟೆ ಪೂಜೆ ಮಾಡ್ಕೊಳ್ಳೇಬೇಕಲ್ವ, ಹೊಟ್ಟೆ ಕರೆಕ್ಟಾಗಿದ್ದರೆ ನಾವು ಕರೆಕ್ಟಾಗಿರ್ತೀರಿ. ಹಾಗೆ ನಮ್ಮ ಯಶ್ವಿನ್ ಕೂಡ ಅಷ್ಟೇ ಹೊಟ್ಟೆ ಹಸ್ತಿತ್ತು ಅನಿಸುತ್ತೆ. ಅವನು ಬರೀ ರೈಸ್ ತಿಂತಿದ್ದ, ಮತ್ತು ಅಮ್ಮ ಮತ್ತು ಯಶ್ವಿನ್ ಇಬ್ಬರು ತಿಂತಾಯಿದ್ರು. ಅಷ್ಟೊತ್ತಿಗೆ ತುಂಬ ಹೊತ್ತಾಗಿತ್ತು, 1-2 ಅವರ್ ಆಗಿತ್ತು. ಅಕ್ಕನ ವಾರ್ಡ್ಗೆ ಶಿಫ್ಟ್ ಮಾಡಿದ್ರು. ವಾರ್ಡ್ಗೆ ಶಿಫ್ಟ್ ಮಾಡಾದ್ಮೇಲೆ ಯಶ್ವಿನ್ ಅವಾಗ ಅವ್ರ ಅಮ್ಮನ್ನ ರೆಕಗ್ನೈಸ್ ಮಾಡಿಕೊಂಡು ಅವ್ರ ಅಮ್ಮ ಹತ್ರ ಹೋಗಿ ಮಲ್ಕೊಬೇಕು ಅಂತ ಹೇಳ್ತಿದ್ದ. ಅವನು ಯಾವಾಗೂ ಅಷ್ಟೇ ಮನೆಯಲ್ಲಿ ಅವ್ರ ಅಮ್ಮನ ಮೇಲೆ ಹೋಗಿ ಮಲ್ಕೊತಾ ಇದ್ದ. ಅದು ಜ್ಞಾಪನ ಬಂದುಬಿಟ್ಟು ಅವನು ಅವ್ರ ಅಮ್ಮ ಹತ್ರನೇ ಹೋಗಬೇಕು ಅಂತ ಹೇಳ್ತಿದ್ದ ಇವಾಗ. ಅದಕ್ಕೆ ನಾವು ಏನು ಮಾಡಿದ್ರಿ ಅಂದರೆ ಯಶ್ವಿನ ಕರ್ಕೊಂಡು ಮನೆ ಕಡೆ ಹೊರಟ್ವಿ. ಯಾಕಂತ ಹೇಳಿದ್ರೆ ಅವನು ಆ ರೂಮಲ್ಲಿ ಇರ್ತಾನೆ ಇದ್ದಿಲ್ಲ, ಲಿಫ್ಟು ಇಲ್ಲಾಂದರೆ ಮೇನ್ ರೋಡಲ್ಲೇ ಓಡಾಡಬೇಕು ಅಂತ ಹೇಳ್ತಿದ್ದ. ಅದಕ್ಕೆ ಮತ್ತು ನಾನು ಸಿಮ್ಮು ವರ್ಕ್ ಆಗ್ತಾಯಿದ್ದಿಲ್ವಲ್ಲ, ಅದಕ್ಕೆ ಸಿಮ್ ಇಸ್ಕೊಂಡು ಮನೆ ಕಡೆ ಹೊರಟ್ವಿ. ಅವರು ಹೇಳಿದ್ರು 4 ಅವರ್ಸ್ ಆಗುತ್ತೆ ಆ್ಯಕ್ಟಿವೇಶನ್ ಆಗೋದಕ್ಕೆ ಅಂತ. ಸರಿ ಅಂದ್ಬಿಟ್ಟು ಸಿಮ್ ತೊಗೊಂಡು ಹೊರಟ್ವಿ. ಹಾಗೆ ಮಗುನ ನೋಡೋಕ್ಕೆ ಊರಿಂದ ಎಲ್ಲರೂ ಬಂದಿದ್ದರು, ಬಟ್ ಮಗುನ ನೋಡೋಕ್ಕೆ ಬಿಡ್ತಿಲ್ಲ ಅಂತ ಹೇಳಿ ಎಲ್ಲರೂ ಮನೆಯಲ್ಲೇ ಮಲ್ಕೊಂಡ್ವಿ. ಯಶ್ವಿನ್ ಕೂಡ ಆಟ ಆಡ್ಕೊಂಡು ಅವ್ರ ಅಮ್ಮನ ಹುಡುಕ್ತಾ ಇದ್ದ. ಸೊ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಅಂಟಿಲ್ ದೆನ್ ಬಾಯ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ತಪ್ಪದಿರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ವೀಡಿಯೋಸ್ಗೋಸ್ಕರ. ನಾಳೆ ಸಿಗ್ತೀನಿ. ಬಾಯ್.